ಒಂದು ಕಾಟನ್ ದಾರನ ಸೂಜಿಗೆ ಪೋಣಿಸ್ಕೊಂಡಿದ್ದೀನಿ ಒಂದು ಎಳೆಯಲ್ಲಿ. ಹಿಂದೆ ಒಂದು ಗಂಟು ಹಾಕ್ಕೊಳ್ಬೇಕು. ಅದನ್ನು ಕೂಡ ಅಷ್ಟೇ ಜಾಸ್ತಿ ಗಂಟು ಮಾಡೋದಕ್ಕೆ ಹೋಗಬಾರ್ದು. ಈ ರೀತಿ ಸೂಜಿಗೆ ನಾವು ಸ್ಮಾಲ್ ಸೈಜ್ ಬೀಡ್ಸ್ಗಳಿದೆಯಲ್ವ ಅದನ್ನು ಒಂದೇ ಟೈಮು ತುಂಬ ಬೀಡ್ಸ್ಗಳನ್ನ ಹಾಕ್ಕೊಳ್ಬೋದು. ಈ ರೀತಿ ಬೀಡ್ಗಳನ್ನ ನಾನು ಸೂಜಿಗೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದೊಂದನ್ನೇ ಹಾಕ್ತೀವಿ ಏನಂದರೆ ತುಂಬಾ ಟೈಮ್ ಹಿಡಿಯುತ್ತೆ. ಈ ರೀತಿ ಹಾಕೋದ್ರಿಂದ ನಾವು ಒಂದು ಸೀರೆಗಾಗುವಷ್ಟು ನಾವು ಒಂದೇ ಸಲ ಬೀಡನ್ನ ನಾವು 6 ಎಳೆ ದಾರಕ್ಕೆ ಪಾಸ್ ಮಾಡ್ಕೊಳ್ಬೋದು. ಈ ರೀತಿ ಹಾಕೊಂಡಿದ್ದೀನಲ್ವ, ಇವಾಗ ನಾನು ಥ್ರೆಡ್ಡಿಗೆ ಹೇಗೆ ಪಾಸ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಕಾಟನ್ ಥ್ರೆಡ್ ಹಿಂದೆ ಒಂದು ನಾಟ್ ಹಾಕ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಇಲ್ಲಿ ಈ ಗ್ಯಾಪ್ ಒಳಗಡೆ ನಾವು 6 ಎಳೆ ದಾರನ ತಗೊಳ್ಬೇಕು. ಈ ರೀತಿ ಗ್ಯಾಪ್ ಇರುತ್ತಲ್ವ, ಅದರೊಳಗಡೆ 6 ಎಳೆ ದಾರನ ಪಾಸ್ ಮಾಡ್ಕೊಳ್ಬೇಕು. ನಾನು ಏನಕ್ಕೆ ಅಲ್ಲಿ ಗಮ್ ಹಾಕ್ತೆ ಅಂತ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಈ ರೀತಿ ಪಾಸ್ ಮಾಡಿದ್ರೆ ಏನಾದರೂ ಅದು ಒಂದೊಂದು ಎಳೆ ಬಿಚ್ಚೋಗಬಾರ್ದು ಅನ್ನೋ ಕಾರಣಕ್ಕೆ ಆ ರೀತಿ ಗಮ್ ಹಾಕಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಇವಾಗ ನಾನು ಈ ಬೀಡ್ಸ್ಗಳನ್ನ 6 ಎಳೆ ದಾರಕ್ಕೆ ಪಾಸ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಸೀರೆಗಳಿಗೆ ಹಾಕಬೇಕಾದ್ರೆ